ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು KIRIK ಟೆಕ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡ್ಯುಯಲ್ ಬೂಟ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಡ್ಯುಯಲ್ ಬೂಟ್ ಅಂದರೆ ಏನು ಅಂತ ನೀವು ಕೇಳೋದಾದರೆ ತುಂಬ ಸಿಂಪಲ್ ಸ್ನೇಹಿತರೆ. ಒಂದೇ ಒಂದು ಸಿಸ್ಟಮ್ ಅಥವಾ ಲ್ಯಾಪ್ಟಾಪಲ್ಲಿ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ಗಳನ್ನು ರನ್ ಮಾಡುವಂಥದ್ದು. ಅಂದರೆ ಒಂದೇ ಲ್ಯಾಪ್ಟಾಪಲ್ಲಿ ಒಂದಕ್ಕಿಂತ ಹೆಚ್ಚು ಅಂದರೆ 2 ಆಪರೇಟಿಂಗ್ ಸಿಸ್ಟಮ್ಗಳನ್ನು ಇನ್ಸ್ಟಾಲ್ ಮಾಡುವಂಥದ್ದು. ನೀವು ಲ್ಯಾಪ್ಟಾಪನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಯಾವ OS ಬೂಟ್ ಆಗಬೇಕು ಅಂತ ಕೇಳುತ್ತೆ. ನೀವು ಸೆಲೆಕ್ಟ್ ಮಾಡಿರುವಂಥ OS ಅನ್ನುವಂಥದ್ದು ಬೂಟ್ ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು ಡ್ಯುಯಲ್ ಬೂಟ್ ಅಂತ ಕರಿತೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಂಡೋಸ್ 10 ಜೊತೆ ಉಬುಂಟುನ ಡ್ಯುಯಲ್ ಬೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾನು ಹಿಂದೆ ಕೂಡ ಒಂದು ಕಾನ್ಸೆಪ್ಟ್ ಹೇಳಿದ್ದೆ ಸ್ನೇಹಿತರೆ, ವರ್ಚುವಲ್ ಬಾಕ್ಸ್ ಅಂತ. ಅಂದರೆ ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ವರ್ಚುವಲ್ ಬಾಕ್ಸ್ನ ಹಾಕೊಂಡು ಅದರಲ್ಲಿ ಎಷ್ಟು ಆಪರೇಟಿಂಗ್ ಸಿಸ್ಟಮ್ ಬೇಕಂದ್ರೂ ರನ್ ಮಾಡ್ಬೋದು ಅಂತ. ಹಾಗಾದರೆ ನೀವು ಕೇಳ್ಬೋದು, ಈ ಒಂದು ವರ್ಚುವಲ್ ಬಾಕ್ಸ್ ಇರಬೇಕಾದ್ರೆ ಒಂದು ಡ್ಯುಯಲ್ ಬೂಟ್ ಯಾಕೆ ಅಂತ. ಆನ್ಸರ್ ಅಂತೂ ತುಂಬ ಸಿಂಪಲ್ ಸ್ನೇಹಿತರೆ. ನೀವು ವರ್ಚುವಲ್ ಬಾಕ್ಸ್ನಲ್ಲಿ ನೋಡಿರ್ಬೋದು, ನಾವು ಅದಕ್ಕೆ ರ್ಯಾಮನ್ನು ಅಲೋಕೇಟ್ ಮಾಡ್ತೀವಿ. 2GB 3GB 4GB ಈ ರೀತಿ ರ್ಯಾಮನ್ನು ಅಲೋಕೇಟ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಆ ಒಂದು ಸಿಸ್ಟಮ್ನ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಡಿಕ್ರೀಸ್ ಆಗುತ್ತೆ. ಅಂದರೆ ನೀವೀಗ ವಿಂಡೋಸ್ 10 ಜೊತೆ ಉಬುಂಟುನ ಡ್ಯುಯಲ್ ಬೂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವೀಗ ಈ ಒಂದು ಉಬುಂಟುಗೆ 4GB ರ್ಯಾಮನ್ನು ಕೊಟ್ಟಿದ್ದೀರಾ. ಒಂದು 4GB ರ್ಯಾಮಲ್ಲಿ ಉಬುಂಟು ರನ್ ಆಗ್ತಾ ಇದೆ ಸ್ನೇಹಿತರೆ. ಆದರೆ 4GB ರ್ಯಾಮಲ್ಲಿ ಉಬುಂಟು ಸ್ಮೂತಾಗಿ ರನ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆದರೆ ಈಗ ನಿಮಗೆ ವಿಂಡೋಸ್ 10ಗೆ 4GB ರ್ಯಾಮ್ ಕಮ್ಮಿ ಆಗಿದೆ ಸ್ನೇಹಿತರೆ. ಅಂದರೆ 4GB ರ್ಯಾಮ್ ಇದೆ. ಆದರೆ ವಿಂಡೋಸ್ 10ಗೆ 8GB ರ್ಯಾಮಲ್ಲಿ ಮಾತ್ರ ಸ್ಮೂತಾಗಿ ರನ್ ಆಗುತ್ತೆ, 4GB ರ್ಯಾಮಲ್ಲಿ ಹ್ಯಾಂಗ್ ಆಗುತ್ತೆ. ಅದರಿಂದ ನಿಮ್ಮ ಸಿಸ್ಟಮ್ನ ಪರ್ಫಾರ್ಮೆನ್ಸ್ ಅನ್ನೋದು ಡೌನ್ ಆಗುತ್ತೆ. ಇದೇ ರೀತಿ ನೀವು ಮಲ್ಟಿಪಲ್ ವರ್ಚುವಲ್ ಬಾಕ್ಸ್ನ ಇನ್ಸ್ಟಾಲ್ ಮಾಡಿದಾಗಲೂ ಈ ಒಂದು ರ್ಯಾಮ್ ಅನ್ನೋದು ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಮಲ್ಟಿಪಲ್ ಈ ಒಂದು ವರ್ಚುವಲ್ ಬಾಕ್ಸನ್ನು ಒಂದೇ ಸಲಕ್ಕೆ ರನ್ ಮಾಡಿದಾಗ ನಿಮ್ಮ ಸಿಸ್ಟಮ್ ಅನ್ನೋದು ಕಂಪ್ಲೀಟಾಗಿ ಹ್ಯಾಂಗ್ ಆಗುತ್ತೆ ಸ್ನೇಹಿತರೆ. ಅದರಿಂದ ಒಂದು ವರ್ಚುವಲ್ ಬಾಕ್ಸ್ನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಅದರಿಂದ ನಾವು ಡ್ಯುಯಲ್ ಬೂಟ್ ಮಾಡ್ತೀವಿ. ಆದರೆ ನೀವು ಡ್ಯುಯಲ್ ಬೂಟ್ ಮಾಡ್ತಾ ಇದ್ದೀರಾ ಅಂದರೆ ಕೇಸ್ ಈ ರೀತಿ ಆಗಲ್ಲ ಸ್ನೇಹಿತರೆ. ಏನಂದರೆ ನೀವು ವಿಂಡೋಸ್ ಮತ್ತು ಕಾಲ್ ಲಿನಕ್ಸ್ನ ಡ್ಯುಯಲ್ ಬೂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನೀವು ವಿಂಡೋಸ್ನ ರನ್ ಮಾಡ್ತಾ ಇರಬೇಕಾದ್ರೆ ಕಾಲ್ ಲಿನಕ್ಸ್ ರನ್ ಆಗ್ತಾ ಇರಲ್ಲ. ಅದೇ ರೀತಿ ಕಾಲ್ ಲಿನಕ್ಸ್ ರನ್ ಆಗ್ತಾ ಇರಬೇಕಾದ್ರೆ ವಿಂಡೋಸ್ 10 ರನ್ ಆಗ್ತಾ ಇರಲ್ಲ. ಒಂದು ಸಲಕ್ಕೆ ಒಂದೇ ಸಿಸ್ಟಮ್ ರನ್ ಆಗುತ್ತೆ. ಆದ್ದರಿಂದ ನಿಮಗೆ ಕಾಲ್ ಲಿನಕ್ಸ್ಗೂ 8GB ರ್ಯಾಮ್ ಸಿಗುತ್ತೆ. ಅದೇ ರೀತಿ ವಿಂಡೋಸ್ 10ಗೂ 8GB ರ್ಯಾಮ್ ಸಿಗುತ್ತೆ. ಇದರಿಂದ 2 ಸಿಸ್ಟಮ್ ಅನ್ನುವಂಥದ್ದು ಸ್ಮೂತ್ ಆಗಿ ರನ್ ಆಗುತ್ತೆ. ಅದರಿಂದ ನಾವು ಡ್ಯುಯಲ್ ಬೂಟ್ ಮಾಡೋದ್ರಿಂದ ಈ ಒಂದು ಸಿಸ್ಟಮ್ನ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಒಂದು ಡ್ಯುಯಲ್ ಬೂಟ್ ಅನ್ನುವಂಥದ್ದನ್ನ ಬಿಗಿನರ್ಸ್ಗೆ ಜಾಸ್ತಿಯಾಗಿ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಇದು ಸ್ವಲ್ಪ ರಿಸ್ಕಿ ಪ್ರೊಸೆಸ್ ಸ್ನೇಹಿತರೆ. ಯಾಕಂದರೆ ನೀವು ಡ್ಯುಯಲ್ ಬೂಟ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದರೂ ನಿಮ್ಮ ಒರಿಜಿನಲ್ ಆಪರೇಟಿಂಗ್ ಸಿಸ್ಟಮೇ ಕ್ರ್ಯಾಶ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಟ್ಯೂಟೋರಿಯಲ್ನ ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಟ್ಯೂಟೋರಿಯಲ್ನ ನೋಡಿ ನೀವು ಡ್ಯುಯಲ್ ಬೂಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಒಂದು ರಿಸ್ಕ್ ಇಲ್ಲದೆ ಈ ಒಂದು ಡ್ಯುಯಲ್ ಬೂಟ್ನ ನೀವು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು ಡ್ಯುಯಲ್ ಬೂಟ್ನ ಥಿಯರಿ ಬಗ್ಗೆ ಸ್ನೇಹಿತರೆ. ಈಗ ಬನ್ನಿ ನೋಡೋಣ ಪ್ರಾಕ್ಟಿಕಲ್ ಆಗಿ ಹೇಗೆ ಈ ಒಂದು ಸಿಸ್ಟಮ್ನ ಡ್ಯುಯಲ್ ಬೂಟ್ ಮಾಡಬೇಕಂತ. ಲೆಟ್ಸ್ ಸ್ಟಾರ್ಟ್. ನೀವು ಡ್ಯುಯಲ್ ಬೂಟ್ ಮಾಡಬೇಕಾದ್ರೆ ನಿಮ್ಮ ಹಾರ್ಡ್ ಡಿಸ್ಕಲ್ಲಿ ಒಂದು ಹೊಸ ಪಾರ್ಟಿಷನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನೀವು ಹೊಸ OSನ ಇನ್ಸ್ಟಾಲ್ ಮಾಡ್ತೀರಾ, ಅದಕ್ಕೆ ಆಲ್ರೆಡಿ ಒಂದು ಜಾಗನ ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದನ್ನ ಮೊದಲನೇದಾಗಿ ಮಾಡೋಣ. ಅದಕ್ಕೆ ತುಂಬ ಸಿಂಪಲ್ ಸ್ನೇಹಿತರೆ. ಫೈಲ್ ಎಕ್ಸ್ಪ್ಲೋರರ್ನ ಓಪನ್ ಮಾಡಿ ವಿಂಡೋಸಲ್ಲಿ. ನಂತರ ಇಲ್ಲಿ ದಿಸ್ PC ಅಂತ ಏನು ಕಾಣಿಸ್ತಾ ಇರುತ್ತೆ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾನೇಜ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ವಿಂಡೋ ಕಾಣಿಸುತ್ತೆ. ನಂತರ ಇಲ್ಲಿ ಸ್ಟೋರೇಜ್ ಅಂತ ಏನಿದೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಂತರ ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕಾಣಿಸುತ್ತೆ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ವಿಂಡೋ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಎಷ್ಟು ಹಾರ್ಡ್ ಡಿಸ್ಕ್ ಇನ್ಸ್ಟಾಲ್ ಆಗಿದೆ, ಅದರಲ್ಲಿ ಎಷ್ಟು ಪಾರ್ಟಿಷನ್ ಇದೆ ಎಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ಇದನ್ನ ಬೇಕಾದರೆ ಮ್ಯಾಕ್ಸಿಮೈಸ್ ಮಾಡ್ಕೋತೀನಿ. ಈ ರೀತಿ ಕಾಣಿಸ್ತಾ ಇರುತ್ತೆ. ನನ್ನ ಈ ಒಂದು ಲ್ಯಾಪ್ಟಾಪಲ್ಲಿ 2 ಹಾರ್ಡ್ ಡಿಸ್ಕ್ ಇದೆ ಸ್ನೇಹಿತರೆ. ಒಂದು HDD, ಅದೇ ರೀತಿ ಇನ್ನೊಂದು SSD ಇದೆ. ಈಗ ನಿಮಗೆ ಇಲ್ಲಿ ಒಂದು ಎಂಟಿ ಪಾರ್ಟಿಷನ್ನ ಕ್ರಿಯೇಟ್ ಮಾಡಬೇಕು. ನಾನೀಗ ಇಲ್ಲಿ ಏನು ಮಾಡ್ತೀನಿ, ಇಲ್ಲೊಂದು ನ್ಯೂ ವಾಲ್ಯೂಮ್ ಅಂತ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ 83GB. ಇದನ್ನು ನಾನೀಗ ಒಂದು ಪಾರ್ಟಿಷನ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅಂದರೆ ಈ ಒಂದು ಪಾರ್ಟಿಷನ್ ನಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ನನ್ನ 2ನೇ OS ಅನ್ನುವಂಥದ್ದು ಇನ್ಸ್ಟಾಲ್ ಆಗುತ್ತೆ. ಇದೇ ರೀತಿ ನಿಮ್ಮ ಹತ್ರ ಏನೊಂದು ಸಪ್ರೇಟ್ ಪಾರ್ಟಿಷನ್ ಇದೆ, ಅದು ಬೇಡ ಅಂದರೆ ನಿಮಗೆ ಈ ರೀತಿ ಮಾಡ್ಬೋದು ನೀವು. ಇಲ್ಲ ನಿಮ್ಮ ಹತ್ರ ಒಂದೇ ಪಾರ್ಟಿಷನ್ ಕಾಣಿಸ್ತಾ ಇದೆ ಇಲ್ಲಿ, ಅದರಲ್ಲೇ ನಿಮಗೆ ಶ್ರಿಂಕ್ ಮಾಡಬೇಕಂದ್ರೆ ಆ ಒಂದು ಪಾರ್ಟಿಷನ್ನ ಮೇಲೆ ರೈಟ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಶ್ರಿಂಕ್ ವಾಲ್ಯೂಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಬಗ್ಗೆ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡಿದೆ ಸ್ನೇಹಿತರೆ ನಾನು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೋಬೋದು ನೀವು. ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಆಲ್ರೆಡಿ ಒಂದು ಪಾರ್ಟಿಷನ್ ಏನಿರುತ್ತೆ ಅದರಲ್ಲೇ ಸ್ವಲ್ಪ ಶ್ರಿಂಕ್ ಮಾಡಿ ಒಂದು ಹೊಸ ಪಾರ್ಟಿಷನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ಈಗ ನಿಮಗೆ ಇದು ಅನಲೈಸ್ ಮಾಡಿ ನಿಮ್ಮ ಪಾರ್ಟಿಷನಲ್ಲಿ ಎಷ್ಟು ವಾಲ್ಯೂಮ್ ಶ್ರಿಂಕ್ ಮಾಡ್ಬೋದು ಅಂತ ತೋರಿಸುತ್ತೆ. ಈಗ ಈ ಒಂದು ನನ್ನ ಪಾರ್ಟಿಷನ್ನಲ್ಲಿ 12GB ಶ್ರಿಂಕ್ ಮಾಡ್ಬೋದು. ನಾನೀಗ ಮಾಡ್ತಾ ಇಲ್ಲ. ನೀವು ಶ್ರಿಂಕ್ ಅಂತ ಕೊಟ್ಟರೆ ಇದೇ ರೀತಿ ಒಂದು ಹೊಸ ಪಾರ್ಟಿಷನ್ ಕ್ರಿಯೇಟ್ ಆಗುತ್ತೆ. ನೀವು ಎಷ್ಟು ವಾಲ್ಯೂಮ್ ಬೇಕಾದರೂ ಹಾಕ್ಬೋದು. ಇಲ್ಲಿ 12GB ಮ್ಯಾಕ್ಸಿಮಮ್ ಇದೆ. ಅದೇ ರೀತಿ ನಿಮಗೆ ತೋರಿಸ್ತಾ ಇರುತ್ತೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಅಂತ. ಅದರಲ್ಲಿ ಈಗ ನಿಮಗೆ 50GB ಬೇಕಂದರೆ 50GB ಇಲ್ಲಿ ಹಾಕಿ. GB ಹಾಕೋಕ್ಕಾಗಲ್ಲ, MB ಅಂತ ಹಾಕಬೇಕು. ಅಂದರೆ ನೀವು 50 × 1024 50 × 1024 ಮಾಡಿ ಎಷ್ಟು ಬರುತ್ತೆ ಅಷ್ಟನ್ನು ಹಾಕಿದರೆ ಇಲ್ಲಿ 50GB ಒಂದು ವಾಲ್ಯೂಮ್ ಅಂತೂ ಕ್ರಿಯೇಟ್ ಆಗುತ್ತೆ. ನನಗೆ ಇಲ್ಲಿ ಶ್ರಿಂಕ್ ಮಾಡ್ತಾ ಇಲ್ಲ. ಅದೇ ರೀತಿ ನಿಮಗೆ ಈ ಒಂದು ವಾಲ್ಯೂಮ್ನ ಏನು ಕ್ರಿಯೇಟ್ ಮಾಡೋದಿದೆ ನೀವು ಇನ್ಸ್ಟಾಲೇಷನ್ ಟೈಮಲ್ಲೂ ಮಾಡ್ಬೋದು ಸ್ನೇಹಿತರೆ. ಆದರೆ ಸ್ವಲ್ಪ ಡಿಫಿಕಲ್ಟ್ ಇದೆ, ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಅದರಿಂದ ನೀವು ಇವಾಗಲೇ ಮಾಡಿಟ್ಕೊಳ್ಳೋದು ಬೆಸ್ಟ್ ಸ್ನೇಹಿತರೆ. ಇದು ನಿಮಗೆ ಈಸಿ ಆಗುತ್ತೆ ಇನ್ಸ್ಟಾಲೇಷನ್ಗೆ. ಇದು ನಿಮ್ಮ ಪಾರ್ಟಿಷನ್ ಈಗ ಕ್ರಿಯೇಟ್ ಆಗಿದೆ ಲಿನಕ್ಸ್ಗೋಸ್ಕರ. ನಂತರ ಇದನ್ನ ಕ್ಲೋಸ್ ಮಾಡಿ. ನಂತರ ನಿಮಗೆ ಒಂದು ಬೂಟೇಬಲ್ ಪೆನ್ ಡ್ರೈವ್ ಬೇಕಾಗುತ್ತೆ ಸ್ನೇಹಿತರೆ. ಆ ಒಂದು ಬೂಟೇಬಲ್ ಪೆನ್ ಡ್ರೈವ್ನ ನೀವು ಮಾಡಬೇಕಾಗುತ್ತೆ. ನಾನಿಲ್ಲಿ ಈ ಒಂದು ಪೆನ್ ಡ್ರೈವ್ನ ಯೂಸ್ ಮಾಡ್ತಾ ಇದ್ದೀನಿ 16GB. ನೀವು ಯಾವುದೇ ಒಂದು ಪೆನ್ ಡ್ರೈವ್ನ ಯೂಸ್ ಮಾಡ್ಬೋದು. ನೀವು ಮಿನಿಮಮ್ 8GB ಪೆನ್ ಡ್ರೈವ್ನ ಯೂಸ್ ಮಾಡಿ ಸ್ನೇಹಿತರೆ. ಯಾಕಂದರೆ ಈಗಿನ ಎಲ್ಲ ISO ಫೈಲ್ಗಳು 4GB ಜಾಸ್ತಿನೇ ಇರುತ್ತೆ. ಅದರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ 8GB ಯೂಸ್ ಮಾಡೋದ್ರಿಂದ. ನಾನೀಗ 16GB ಪೆನ್ ಡ್ರೈವ್ನ ಯೂಸ್ ಮಾಡ್ತಾ ಇದ್ದೀನಿ.
ಮೊದಲನೇದಾಗಿ ಒಂದು ಪೆನ್ ಡ್ರೈವ್ ನೀವು ಫಾರ್ಮ್ಯಾಟ್ ಮಾಡಿ, ನಿಮ್ಮ ಯಾವುದೇ ಫೈಲ್ ಇದ್ರೂ ಫಾರ್ಮ್ಯಾಟ್ ಮಾಡಿ. ನೆಕ್ಸ್ಟ್ ಕೂಡ ಫಾರ್ಮ್ಯಾಟ್ ಆಗುತ್ತೆ, ಇವಾಗ ಬೇಕಾದ್ರೆ ಒಂದು ಸಲ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಒಂದು ಸಾಫ್ಟ್ವೇರ್ ಬೇಕು, ರೂಪಸ್ ಅಂತ. ಈ ಒಂದು ರೂಪಸ್ ಸಾಫ್ಟ್ವೇರ್ನ ಲಿಂಕನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಇದೊಂದೇ ಅಂತಲ್ಲ, ಬೇರೆ ಬೇರೆ ಸಾಫ್ಟ್ವೇರ್ ಇದೆ. ರೂಪಸ್ ಸ್ವಲ್ಪ ಬೆಸ್ಟ್ ಆಗಿದೆ, ಅದನ್ನ ನೀವು ಯೂಸ್ ಮಾಡ್ಬೋದು. ಒಂದು ರೂಪಸ್ನ ಲಾಂಚ್ ಮಾಡಿ. ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ ಸ್ನೇಹಿತರೆ. ನಂತರ ನಿಮಗೆ ಇಲ್ಲಿ ನಿಮ್ಮ ಪೆನ್ ಡ್ರೈವ್ ಸೆಲೆಕ್ಟ್ ಆಗಿರುತ್ತೆ. ನೀವು ಒಂದೇ ಪೆನ್ ಡ್ರೈವ್ನ ಹಾಕಿದರೆ ಪರವಾಗಿಲ್ಲ, ನೀವು ಮಲ್ಟಿಪಲ್ ಪೆನ್ ಡ್ರೈವ್ನ ಹಾಕಿದರೆ ನೀವು ಯಾವ ಪೆನ್ ಡ್ರೈವ್ನಲ್ಲಿ ಬೂಟೇಬಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ನಿಮಗೆ ISO ಇಮೇಜ್ನ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಸೈಡ್ಗಡೆ ಸೆಲೆಕ್ಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ISO ಇಮೇಜ್ನ ಸೆಲೆಕ್ಟ್ ಮಾಡಿ. ನಾನೀಗ ಉಬುಂಟುನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಉಬುಂಟು 19 ವರ್ಷನ್ನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡಿ. ಓಪನ್ ಆಗುತ್ತೆ. ನಂತರ ಇಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸ್ನೇಹಿತರೆ. ಇಲ್ಲಿ ಒಂದು ಪಾರ್ಟಿಷನ್ ಸ್ಕೀಮ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಒಂದು ಆಲ್ರೆಡಿ ಇರುವಂಥ ಆಪರೇಟಿಂಗ್ ಸಿಸ್ಟಮ್ ಅಂದರೆ ವಿಂಡೋಸ್ 10 ಆಗಿರ್ಬೋದು, 7 ಆಗಿರ್ಬೋದು, ಅದು ಯಾವುದರಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ನೋಡಬೇಕು. ಇಲ್ಲಿ 2 ಆಪ್ಷನ್ ಇದೆ ಸ್ನೇಹಿತರೆ, ಒಂದು MBR ಅಂತ ಇದೆ, ಒಂದು GPT ಅಂತ ಇದೆ. ಇಲ್ಲಿ ನಾನು GPTಗೆ ಕೊಟ್ಟರೆ UEFI ಅಂತ ಬರ್ತಾ ಇದೆ ಈ ಸೈಡಲ್ಲಿ, ಅದೇ ರೀತಿ MBRಗೆ ಕೊಟ್ಟರೆ ಇಲ್ಲಿ BIOS ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ವಿಂಡೋಸ್ 2 ರೀತಿ ಇನ್ಸ್ಟಾಲ್ ಆಗಲಿಕ್ಕೆ ಸಾಧ್ಯ ಸ್ನೇಹಿತರೆ. ಒಂದು ಲೆಗೆಸಿ ಮೋಡ್, ಅದೇ ರೀತಿ ಇನ್ನೊಂದು UEFI ಮೋಡ್. ಲೆಗೆಸಿ ಮೋಡ್ ಅಂದರೆ ಸ್ವಲ್ಪ ಓಲ್ಡ್ ಮೋಡ್ ಸ್ನೇಹಿತರೆ. ಮುಂಚೆ ಎಲ್ಲ ಲೆಗೆಸಿಯಲ್ಲೇ ಇನ್ಸ್ಟಾಲ್ ಆಗಿ ಬರ್ತಾ ಇತ್ತು ಸಿಸ್ಟಮ್, ಬಟ್ ಈಗಿನ ಲೇಟೆಸ್ಟ್ ವರ್ಷನ್ನಲ್ಲಿ UEFIನ ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ನಿಮ್ಮ ಸಿಸ್ಟಮ್ ಯಾವುದರಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ನೋಡಬೇಕಾದ್ರೆ ನೀವು ತುಂಬ ಸಿಂಪಲ್, ಒಂದು ಸರ್ಚ್ ಬಾರಲ್ಲಿ ಬಂದು ಸಿಸ್ಟಮ್ ಇನ್ಫಾರ್ಮೇಷನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ನಂತರ ನಿಮಗೆ ಇಲ್ಲಿ ಸಿಸ್ಟಮ್ ಇನ್ಫಾರ್ಮೇಷನ್ ಅಂತ ಒಂದು ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ ವಿಂಡೋ ಅನ್ನುವಂಥದ್ದು. ನಂತರ ಇಲ್ಲಿ ನೀವು ಸ್ವಲ್ಪ ಕೆಳಗಡೆ ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ BIOS ಮೋಡ್ ಅಂತ ಒಂದು ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, BIOS ಮೋಡ್ ನನ್ನದು UEFI ಅಂತ ತೋರಿಸ್ತಾ ಇದೆ. ಅಂದರೆ ನನ್ನ ವಿಂಡೋಸ್ 10 ಅನ್ನುವಂಥದ್ದು UEFI ಮೋಡಲ್ಲಿ ಇನ್ಸ್ಟಾಲ್ ಆಗಿದೆ. ಅದೇ ರೀತಿ ನಿಮಗೆ ಲೆಗೆಸಿ ಕಾಣಿಸ್ಬೋದು, ಇಲ್ಲಿ ಲೆಗೆಸಿ ಕೂಡ ಇನ್ಸ್ಟಾಲ್ ಆಗಿರುತ್ತೆ ಸ್ವಲ್ಪ ಓಲ್ಡ್ ಲ್ಯಾಪ್ಟಾಪ್ ಆಗಿದ್ದರೆ. ನನ್ನ ಮೋಡ್ ಅನ್ನೋದು UEFI ಆಗಿದೆ ಸ್ನೇಹಿತರೆ. ಈಗ ನಾನು ಇಲ್ಲಿ GPTನ ಸೆಲೆಕ್ಟ್ ಮಾಡಬೇಕು. ಅಂದರೆ GPT ಅಂದರೆ ಇಲ್ಲಿ UEFI ಅಂತ, ಅದೇ ರೀತಿ MBR ಅಂದರೆ ಲೆಗೆಸಿ ಅಂತ ಅರ್ಥ ಸ್ನೇಹಿತರೆ. ಅಂದರೆ ನಿಮ್ಮ ಒಂದು ಸಿಸ್ಟಮ್ ಈಗ ಲೆಗೆಸಿಯಲ್ಲಿ ಇನ್ಸ್ಟಾಲ್ ಆಗಿದೆ ಅಂದರೆ ನೀವು ಎರಡನೇ ಸಿಸ್ಟಮ್ನ ಸಹ ಲೆಗೆಸಿಯಲ್ಲೇ ಇನ್ಸ್ಟಾಲ್ ಮಾಡಬೇಕು. ಅದೇ ರೀತಿ ಒಂದು ಈಗ UEFI ಆಗಿದೆ ಅಂದರೆ ಎರಡನೇದು ಅಂದರೆ ಡ್ಯುಯಲ್ ಬೂಟ್ ಸಿಸ್ಟಮ್ ಸಹ UEFI ಅಲ್ಲೇ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಇದು ಇನ್ಸ್ಟಾಲ್ ಆಗಲ್ಲ ಸ್ನೇಹಿತರೆ. ಅದೇ ರೀತಿ ನೀವೀಗ ನಿಮ್ಮ ಸಿಸ್ಟಮ್ ಈಗ UEFI ಇದೆ ಅಂದರೆ ನೀವು ಲೆಗೆಸಿಯಲ್ಲಿ ಬೂಟೇಬಲ್ ಮಾಡಿದ್ದೀರಾ ಅಂದರೆ ನಿಮ್ಮ ಪೆನ್ ಡ್ರೈವ್ ಡಿಟೆಕ್ಟೇ ಆಗಲ್ಲ BIOS ಅಲ್ಲಿ. ಅದರಿಂದ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ನನ್ನ ಈಗ ಸಿಸ್ಟಮ್ UEFI ಇದೆ, ನಾನು GPTನ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಸಿಸ್ಟಮ್ ಯಾವುದರಲ್ಲಿದೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಂತರ ನಿಮ್ಮ ಪೆನ್ ಡ್ರೈವ್ಗೆ ಒಂದು ಲೇಬಲ್ನ ಚೇಂಜ್ ಮಾಡೋದಾದರೆ ಮಾಡ್ಬೋದು. ನಂತರ ಇಲ್ಲಿ ಕೆಳಗಡೆ ಉಳಿದಿರುವಂಥದ್ದು ಹಾಗೆ ಇಡಿ, ಸ್ಟಾರ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಂತರ ಇಲ್ಲಿ ನಿಮಗೆ 2 ಆಪ್ಷನ್ ಕಾಣಿಸ್ತಾ ಇದೆ, ಒಂದು ರೈಟ್ ISO ಇಮೇಜ್, ಅದೇ ರೀತಿ ಒಂದು ರೈಟ್ DD ಇಮೇಜ್ ಅಂತ. ನಿಮಗೆ ಉಬುಂಟು ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ನೀವು ರೈಟ್ ISO ಇಮೇಜ್ ಏನಿದೆ ಅದನ್ನ ಹಾಗೆ ಇಡಿ. ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ವಾರ್ನಿಂಗ್ ಕೊಡುತ್ತೆ ನಿಮ್ಮ ಪೆನ್ ಡ್ರೈವ್ ಫಾರ್ಮ್ಯಾಟ್ ಆಗುತ್ತೆ ಅಂತ, ಓಕೆ ಅಂತ ಕೊಡಿ. ನಂತರ ಇದು ನಿಮ್ಮ ಪೆನ್ ಡ್ರೈವ್ನ ಫಾರ್ಮ್ಯಾಟ್ ಮಾಡಿ ಈ ಒಂದು ISO ಇಮೇಜ್ನ ನಿಮ್ಮ ಪೆನ್ ಡ್ರೈವ್ಗೆ ರೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಪೆನ್ ಡ್ರೈವ್ ಅನ್ನೋದು ಬೂಟೇಬಲ್ ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಅಂದರೆ ಅದೇ ರೀತಿ ಈ ಒಂದು ISO ಇಮೇಜ್ನ ಎಲ್ಲಿಂದ ಡೌನ್ಲೋಡ್ ಮಾಡಬೇಕಂತ ಹಿಂದೆ ವರ್ಚುವಲ್ ಮಿಷನಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೂ ಸಹ ಹೇಳಿದ್ದೆ. ಆ ಒಂದು ISO ಇಮೇಜ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನಮ್ಮ ಪೆನ್ ಡ್ರೈವ್ ಅನ್ನೋದು ಬೂಟೇಬಲ್ ಆಗಿ ಕನ್ವರ್ಟ್ ಆಗಿದೆ ಸ್ನೇಹಿತರೆ. ಈಗ ಕಾಣಿಸ್ತಾ ಇರ್ಬೋದು. ಇದನ್ನ ಕ್ಲೋಸ್ ಮಾಡಿ ನಿಮ್ಮ ಪೆನ್ ಡ್ರೈವ್ನ ಈಗ ಸೇಫ್ ರಿಮೂವ್ ಅಂತ ಕೊಡಿ. ಇದಾದ ನಂತರ ನಿಮ್ಮ ಈ ಒಂದು ಪೆನ್ ಡ್ರೈವ್ನ ಕೆಲಸ ಮುಗಿದಿದೆ ಸ್ನೇಹಿತರೆ, ಅಂದರೆ ಬೂಟೇಬಲ್ ಆಗಿದೆ. ಈಗ ನಿಮ್ಮ ಲ್ಯಾಪ್ಟಾಪನ್ನು ಈಗ ಶಟ್ ಡೌನ್ ಮಾಡಿ. ಅಂದರೆ ನೀವೀಗ BIOS ಮೋಡ್ಗೆ ಬೂಟ್ ಮಾಡಬೇಕಾಗುತ್ತೆ ನಿಮ್ಮ ಲ್ಯಾಪ್ಟಾಪನ್ನು. ಆದ್ದರಿಂದ ನೀವು ನಿಮ್ಮ ಲ್ಯಾಪ್ಟಾಪ್ನ BIOS ಕೀ ಯಾವುದಂತ ನೋಡ್ಕೊಳ್ಳಿ ಗೂಗಲಲ್ಲಿ. ನಾರ್ಮಲ್ ಆಗಿ F12, F10, F2 ಈ ರೀತಿ ಇರುತ್ತೆ ಸ್ನೇಹಿತರೆ. ನಾನೀಗ ನನ್ನ ಲ್ಯಾಪ್ಟಾಪ್ನ ಶಟ್ ಡೌನ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಅನ್ನುವಂಥದ್ದು ಶಟ್ ಡೌನ್ ಆಗಿದೆ. ಈಗ ನಾನು ಈ ಒಂದು ಲ್ಯಾಪ್ಟಾಪ್ಗೆ ಒಂದು ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ತೀನಿ. ನಾನೇನು ಬೂಟೇಬಲ್ ಮಾಡಿದ್ದೀನಿ ಆ ಒಂದು ಪೆನ್ ಡ್ರೈವ್ನ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ನಂತರ ನೀವು ನಿಮ್ಮ ಲ್ಯಾಪ್ಟಾಪ್ನ BIOSಗೆ ಬೂಟ್ ಮಾಡಬೇಕು ಸ್ನೇಹಿತರೆ. ನೀವು ಬೇರೆ ಯಾವುದಾದ್ರೂ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಮೊದಲನೇದಾಗಿ ನೀವು ಲ್ಯಾಪ್ಟಾಪನ್ನು ಆನ್ ಮಾಡಿ ನಂತರ ಆನ್ ಆಗ್ತಾ ಇರಬೇಕಾದ್ರೆ F12, F10 ಅದೇ ರೀತಿ F5 ಯಾವುದಾದ್ರೂ ಕೀನ ಪ್ರೆಸ್ ಮಾಡಬೇಕು. ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವ ಕೀನ ಪ್ರೆಸ್ ಮಾಡಿದರೆ BIOSಗೆ ಹೋಗುತ್ತೆ ಅಂತ. ನಾನು ಲೆನೋವೋ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನೀವು ಲೆನೋವೋ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಅಡ್ವಾಂಟೇಜ್ ಇದೆ, ಏನಂದರೆ ನಿಮಗೆ ಒಂದು ಸಪ್ರೇಟಾಗಿ ಒಂದು ಬೂಟ್ ಕೀನ ಕೊಟ್ಟಿರ್ತಾರೆ ಸ್ನೇಹಿತರೆ. ನೀವು ಈಚೆ ಈ ರೀತಿ ಲ್ಯಾಪ್ಟಾಪನ್ನು ಟರ್ನ್ ಮಾಡಿದರೆ ಇಲ್ಲಿ ನಿಮಗೆ ಈ ಒಂದು ಪವರ್ LED ಪಕ್ಕದಲ್ಲಿ ಒಂದು ಹೋಲ್ ಕಾಣುತ್ತೆ ಸ್ನೇಹಿತರೆ. ಅದರಲ್ಲಿ ಯಾವುದೇ ಒಂದು ಸಣ್ಣ ಪಿನ್ನನ್ನು ಈ ರೀತಿ ಇನ್ಸರ್ಟ್ ಮಾಡಿದರೆ ನಿಮ್ಮ ಲ್ಯಾಪ್ಟಾಪ್ ಅನ್ನುವಂಥದ್ದು ಡೈರೆಕ್ಟಾಗಿ ಈ ಒಂದು ಬೂಟ್ ಮೆನುಗೆ ಬೂಟ್ ಆಗುತ್ತೆ. ಅಲ್ಲಿ ಈ ರೀತಿ ಒಂದು ಸ್ಕ್ರೀನ್ ಬಂದಿದೆ ಸ್ನೇಹಿತರೆ. ಈಗ ನಾನೀಗ ಇಲ್ಲಿ BIOS ಸೆಟಪ್ ಅಂತ ಏನಿದೆ ಸೆಕೆಂಡ್ ಆಪ್ಷನ್, ಅದನ್ನ ಚೂಸ್ ಮಾಡಿ ಎಂಟರ್ ಕೊಡ್ತೀನಿ. ನನ್ನ ಲ್ಯಾಪ್ಟಾಪ್ನ BIOS ಅನ್ನುವಂಥದ್ದು ಬೂಟ್ ಆಗಿದೆ. ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಸ್ವಲ್ಪ ಬೇರೆ ರೀತಿ ಬೂಟ್ ಆಗ್ಬೋದು. F12 ಅಥವಾ F10 ಕೀನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ BIOS ಅನ್ನುವಂಥದ್ದು ಬೂಟ್ ಆಗ್ಬೋದು.
ಅದನ್ನ ನೋಡ್ಕೊಳ್ಳಿ. ಅದೇ ರೀತಿ ಇಂಟರ್ಫೇಸ್ ಕೂಡ ಸ್ವಲ್ಪ ಚೇಂಜ್ ಇರ್ಬೋದು ಸ್ನೇಹಿತರೆ, ಆದರೆ ಇದರಲ್ಲಿರೋ ಆಪ್ಷನ್ ಅಂತದ್ದು ಸೇಮ್ ಆಗಿರುತ್ತೆ. ಒಂದು ಬಯೋಸ್ ಬೂಟ್ ಆದ ನಂತರ ನಿಮಗೆ ಮೊದಲದಾಗಿ ಒಂದು ಸೆಕ್ಯೂರಿಟಿ ಟ್ಯಾಬ್ಗೆ ಬರಬೇಕಾಗುತ್ತೆ ಸ್ನೇಹಿತರೆ. ನಂತರ ಇಲ್ಲೊಂದು ಆಪ್ಷನ್ ಇರುತ್ತೆ ಸೆಕ್ಯೂರ್ ಬೂಟ್ ಅಂತ, ಇದು ಎನೇಬಲ್ ಅಂತ ಇರುತ್ತೆ ಬೈ ಡಿಫಾಲ್ಟ್, ಅದನ್ನ ನಿಮಗೆ ಡಿಸೇಬಲ್ ಮಾಡಬೇಕು. ಅದ್ರ ಮೇಲೆ ಎಂಟರ್ ಕೊಡಿ, ನಂತರ ಈ ರೀತಿ ಬರುತ್ತೆ. ನಂತರ ಡಿಸೇಬಲ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ, ಇದು ಡಿಸೇಬಲ್ ಆಗುತ್ತೆ. ನಂತರ ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಮಾಡಬೇಕಾಗಿರುವಂಥದ್ದು ಈ ಒಂದು ಬೂಟ್ ಟ್ಯಾಬಲ್ಲಿ. ಬೂಟ್ ಟ್ಯಾಬ್ಗೆ ಬಂದರೆ ನಿಮಗೆ ನಿಮ್ಮ ಬೂಟ್ ಡಿವೈಸ್ ತೋರಿಸ್ತಾ ಇರುತ್ತೆ ಸ್ನೇಹಿತರೆ, UEFI ಬೂಟ್ ಡಿವೈಸ್ಗಳು ತೋರಿಸ್ತಾ ಇರುತ್ತೆ. ಅದೇ ರೀತಿ ನೀವು ಲೆಗೆಸಿಯಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಆಗಿದ್ರೆ ಒಂದು ಬೂಟ್ ಮೋಡ್ ಅನ್ನೋಂಥದ್ದು ಲೆಗೆಸಿಯಲ್ಲಿರುತ್ತೆ ಸ್ನೇಹಿತರೆ, ಲೆಗೆಸಿ ಸಪೋರ್ಟ್ ಅಂತ ಏನಿದೆ ಇದರಲ್ಲಿರುತ್ತೆ. ನನ್ನ ಲ್ಯಾಪ್ಟಾಪ್ನಲ್ಲಿ UEFI ಇದೆ, ಅದರಿಂದ UEFI ಅಲ್ಲಿದೆ. ಈಗ ನಾನು ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ನನ್ನ ಪೆನ್ ಡ್ರೈವ್ ಇದೆ, ಸ್ಯಾಂಡಿಸ್ಕ್ ಪೆನ್ ಡ್ರೈವ್ ಸ್ನೇಹಿತರೆ, ಲೈನ್ ಪಸ್ ಲೈಟ್ ಅಂತ ಇದೆ, ಈ ಒಂದು ಪೆನ್ ಡ್ರೈವ್ ಕಾಣಿಸ್ತಾ ಇದೆ. ಇದನ್ನ ನಾನೀಗ ಫಸ್ಟ್ ಬೂಟ್ ಆರ್ಡರ್ಗೆ ತಗೊಂಡು ಹೋಗಬೇಕು. ಅಂದರೆ ನನ್ನ ಫಸ್ಟ್ ಬೂಟ್ ಆರ್ಡರಲ್ಲಿ ಈಗ ವಿಂಡೋಸ್ ಬೂಟ್ ಮ್ಯಾನೇಜರ್ ಇದೆ, ಈಗ ನಾನು ಪೆನ್ ಡ್ರೈವ್ನ ತಗೊಂಡು ಹೋಗಬೇಕು. ಅದಕ್ಕೆ ನಿಮಗೆ ಸೈಡಲ್ಲಿ ಒಂದು ಸೆಟ್ಟಿಂಗ್ಸ್ನ ಕೊಟ್ಟಿರ್ತಾರೆ ಸ್ನೇಹಿತರೆ, ನೋಡ್ಬೋದು. F5 ಅಂದರೆ ಡೌನ್ ಬರುತ್ತೆ, ಅದೇ ರೀತಿ F6 ಪ್ರೆಸ್ ಮಾಡಿದರೆ ಮೇಲ್ಗಡೆ ಹೋಗುತ್ತೆ ಅಂತ. ನಾನೀಗ F6 ಫಂಕ್ಷನ್ ಕೀ F6ನ ಪ್ರೆಸ್ ಮಾಡ್ತೀನಿ, ಒಂದು ಪೆನ್ ಡ್ರೈವ್ ಮೇಲೆ ಹೋಗುತ್ತೆ ಸ್ನೇಹಿತರೆ, ಫಸ್ಟ್ ಆರ್ಡರ್ಗೆ ಹೋಗುತ್ತೆ. ಈ ರೀತಿ ಫಸ್ಟ್ ಆರ್ಡರ್ಗೆ ಹೋದ ನಂತರ ನೀವು F10 ಕೀನ ಪ್ರೆಸ್ ಮಾಡಬೇಕು ಸ್ನೇಹಿತರೆ. F10 ಇಂದ ನಿಮ್ಮ ಸೆಟ್ಟಿಂಗ್ ಸೇವ್ ಆಗುತ್ತೆ, ಫಂಕ್ಷನ್ ಕೀ F10 ಕೊಟ್ಟಾಗ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಆಗಿರುತ್ತೆ, ಹಾಗೆ ಇಟ್ಟು ಎಂಟರ್ ಕೀನ ಪ್ರೆಸ್ ಮಾಡಿ. ಈಗ ನಿಮ್ಮ ಲ್ಯಾಪ್ಟಾಪ್ ಅನ್ನುವಂಥದ್ದು ಪೆನ್ ಡ್ರೈವ್ ಮುಖಾಂತರ ಬೂಟ್ ಆಗುತ್ತೆ. ಈಗ ನನ್ನ ಲ್ಯಾಪ್ಟಾಪ್ ರಿಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ನಂತರ ನಿಮ್ಮ ಪೆನ್ ಡ್ರೈವ್ ಮುಖಾಂತರ ಇದು ಬೂಟ್ ಆಗುತ್ತೆ. ನೋಡ್ಬೋದು ಉಬುಂಟುನ ಎಲ್ಲ ಆಪ್ಷನ್ ಬರ್ತಾ ಇದೆ, ಈ ರೀತಿ ಇನ್ಸ್ಟಾಲ್ ಈ ರೀತಿ ಬರ್ತಾ ಇದೆ. ಮೊದಲದಾಗಿ ಟ್ರೈ ವಿದೌಟ್ ಇನ್ಸ್ಟಾಲಿಂಗ್ ಅಂತ ಇದೆ, ಲೈವ್ ಮೋಡ್ ಅದು, ಆ ಮೋಡನ್ನು ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಈಗ ನಿಮ್ಮ ಉಬುಂಟು ಅನ್ನುವಂಥದ್ದು ಲೈವ್ ಆಗಿ ಲೋಡ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಲ್ಯಾಪ್ಟಾಪಲ್ಲಿ. ಇದು ಬೆಸ್ಟ್ ಮೆಥಡ್ ಈ ಒಂದು ಡ್ಯುಯಲ್ ಬೂಟ್ ಮಾಡಲಿಕ್ಕೆ. ನನ್ನ ಲ್ಯಾಪ್ಟಾಪಲ್ಲಿ ಈ ಒಂದು ಉಬುಂಟು ಈಗ ಲೋಡ್ ಆಗ್ತಾ ಇದೆ. ಈಗ ನನ್ನ ಲ್ಯಾಪ್ಟಾಪಲ್ಲಿ ಈ ಒಂದು ಉಬುಂಟು ಲೈವ್ ಆಗಿ ರನ್ ಆಗ್ತಾ ಇದೆ ಸ್ನೇಹಿತರೆ. ಈ ರೀತಿ ನೀವು ಇಲ್ಲಿ ಚೆಕ್ ಮಾಡ್ಬೋದು, ಲೈವ್ ಇದೆ ಈಗ ಇದು ನನ್ನ ಸಿಸ್ಟಮ್ ಅನ್ನೋದು ಎಲ್ಲ ಆ್ಯಪ್ ಲೋಡ್ ಆಗ್ತಾ ಇದೆ. ಈ ಲೈವಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಸ್ನೇಹಿತರೆ, ಈ ಲೈವಲ್ಲಿ ನೀವೇನಾದರೂ ಚೇಂಜ್ ಮಾಡಿದ್ದೀರಾ ಈಗ ಅಂದರೆ ಮತ್ತೆ ರಿಸ್ಟಾರ್ಟ್ ಮಾಡಿದ ತಕ್ಷಣ ಆ ಚೇಂಜ್ ಅನ್ನುವಂಥದ್ದು ಇರಲ್ಲ, ಮತ್ತೆ ಹೊಸದಾಗಿ ಬೂಟ್ ಆಗುತ್ತೆ. ಆದ್ದರಿಂದ ನಾವು ಲೈವ್ ಸಿಸ್ಟಮನ್ನು ಯೂಸ್ ಮಾಡೋಕ್ಕಾಗಲ್ಲ, ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದೀಗ ಈ ರೀತಿ ಲೈವ್ ವರ್ಕ್ ಆಗ್ತಾ ಇದೆ ಸ್ನೇಹಿತರೆ. ಈಗ ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಇಲ್ಲಿ ಇನ್ಸ್ಟಾಲ್ ಉಬುಂಟು ಅಂತ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇನ್ಸ್ಟಾಲೇಷನ್ ವಿಜಾರ್ಡ್ ಅಂತ ಕಾಣಿಸ್ಕೊಡುತ್ತೆ. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿದೆ, ಹಾಗೆ ಇಟ್ಟು ಕಂಟಿನ್ಯೂ ಅಂತ ಕೊಡ್ತೀನಿ. ನಂತರ ಇಲ್ಲಿ ಕೀಬೋರ್ಡ್ ಲೇಔಟ್ ಕೇಳ್ತಾ ಇದೆ, ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ, ಅದನ್ನೇ ಇಟ್ಟು ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ಸಹ ಸೇಮ್ ಇರುತ್ತೆ ಸ್ನೇಹಿತರೆ, ವರ್ಚುವಲ್ ಮಿಷನ್ ಥರಾನೇ. ನಂತರ ಇಲ್ಲಿ ವೈಫೈಗೆ ಕಾಣ್ತಾ ಇದೆ, ಈಗ ವೈಫೈ ಕನೆಕ್ಟ್ ಮಾಡಬೇಕಾ ಬೇಡವಾ ಅಂತ. ಸದ್ಯ ನೀವು ವೈಫೈನ ಕನೆಕ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ, ಇದ್ರೆ ನಿಮ್ಮ ಹತ್ರ ಕನೆಕ್ಟ್ ಮಾಡ್ಬೋದು. ಕನೆಕ್ಟ್ ಅಂತ ಕೊಟ್ಟರೆ ನಿಮ್ಮ ಲ್ಯಾಪ್ಟಾಪಲ್ಲಿರುವ ವೈಫೈ ಡ್ರೈವರ್ನ ಇಲ್ಲಿ ತೋರಿಸ್ತಾ ಇದೆ, ಇದು ನೋಡ್ಬೋದು ಈ ಒಂದು ಡ್ರೈವರ್ನ. ನಾನೀಗ ಕನೆಕ್ಟ್ ಮಾಡ್ತಾ ಇಲ್ಲ, ಡೋಂಟ್ ಕನೆಕ್ಟ್ ಅಂತ ಕೊಡಿ. ನಂತರ ನೀವು ಕನೆಕ್ಟ್ ಮಾಡ್ಕೋಬೋದು. ನಂತರ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ನಂತರ ಇಲ್ಲಿಂದ ಮೇನ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದರೆ ನಿಮ್ಮ ಇನ್ಸ್ಟಾಲೇಷನ್ ಒಂದು ಫೇಲ್ ಆಗುತ್ತೆ. ನಾರ್ಮಲ್ ಇನ್ಸ್ಟಾಲ್, ಮಿನಿಮಲ್ ಇನ್ಸ್ಟಾಲ್ ಈ ರೀತಿ ಬರ್ತಾ ಇದೆ. ನಾನೀಗ ನಾರ್ಮಲ್ ಇನ್ಸ್ಟಾಲ್ ಕೊಡ್ತೀನಿ. ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಏನಾದರೂ ಬೇಕಾದರೆ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಮಿನಿಮಲ್ ಇನ್ಸ್ಟಾಲ್ ಕೊಟ್ಟರೆ ಎಲ್ಲ ಇರಲ್ಲ, ವೆಬ್ ಬ್ರೌಸರ್ ಮಾತ್ರ ಇರುತ್ತೆ, ಬೇಸಿಕ್ ಯುಟಿಲಿಟೀಸ್. ನಿಮಗೆ ಇನ್ನು ನಾರ್ಮಲ್ ಇನ್ಸ್ಟಾಲ್ ಕೊಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಕೂಡ ಸೆಲೆಕ್ಟ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ನಂತರ ಅದೇ ರೀತಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ಡಿಸೇಬಲ್ ಆಗಿದೆ, ಡೌನ್ಲೋಡ್ ಅಪ್ಡೇಟ್ಸ್ ವೈಲ್ ಇನ್ಸ್ಟಾಲಿಂಗ್ ಉಬುಂಟು ಅಂತ. ನೀವೇನಾದರೂ ಹಿಂದೆ ವೈಫೈನ ಸೆಲೆಕ್ಟ್ ಮಾಡಿ ನಿಮ್ಮ ವೈಫೈಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಇದು ಕೂಡ ಎನೇಬಲ್ ಆಗಿರ್ತಿತ್ತು. ನಿಮ್ಮ ಇನ್ಸ್ಟಾಲೇಷನ್ ಟೈಮಲ್ಲಿ ನಿಮ್ಮ ಹೊಸ ಅಪ್ಡೇಟ್ ಅನ್ನೋದು ಇದ್ದರೆ ಅದು ಇನ್ಸ್ಟಾಲ್ ಆಗ್ತಾ ಇತ್ತು. ಇದರಿಂದ ನಿಮಗೆ ಇನ್ಸ್ಟಾಲ್ ಆದಮೇಲೆ ಅಪ್ಡೇಟನ್ನು ಇನ್ಸ್ಟಾಲ್ ಮಾಡುವಂಥ ಒಂದು ಟೈಮ್ ಅನ್ನೋಂಥದ್ದು ಉಳಿಯುತ್ತೆ. ನಂತರ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ತುಂಬ ಆಪ್ಷನ್ ಇದೆ, ಇದು ಮೇನ್ ನೀವು ಸೆಲೆಕ್ಟ್ ಮಾಡುವಂಥದ್ದು. ಇಲ್ಲಿ ಇನ್ಸ್ಟಾಲ್ ಅಲಾಂಗ್ಸೈಡ್ ವಿತ್ ಬೂಟ್ ಮ್ಯಾನೇಜರ್ ಅಂತ ಇದೆ. ಆ್ಯಕ್ಚುಲಿ ಇದು ಉಬುಂಟು ಅವರು ಡಿಫಾಲ್ಟ್ ಆಗಿ ಡ್ಯುಯಲ್ ಬೂಟ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು, ಆದರೆ ಇದರಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ ಸ್ನೇಹಿತರೆ. ಆದ್ದರಿಂದ ನಾವು ಏನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಕೆಳಗಡೆ ಸಮಥಿಂಗ್ ಎಲ್ಸ್ ಅಂತ ಇರುತ್ತೆ, ನಾವು ಅದನ್ನು ಚೂಸ್ ಮಾಡ್ತಾ ಇದ್ದೀವಿ. ಈ ಒಂದು ಫಸ್ಟ್ ಆಪ್ಷನ್ನ ತಗೊಂಡ್ರು ಸಹ ಡ್ಯುಯಲ್ ಬೂಟೇ ಆಗುವಂಥದ್ದು, ಬಟ್ ಅದರಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ. ಆದ್ದರಿಂದ ನಾನು ಸಮಥಿಂಗ್ ಎಲ್ಸ್ ಅಂತ ಏನಿದೆ ಇದನ್ನ ತಗೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ನೀವು ಸಹ ಅದನ್ನೇ ಚಾಯ್ಸ್ ಮಾಡಿ ಸ್ನೇಹಿತರೆ, ಸಮಥಿಂಗ್ ಎಲ್ಸ್ ಅಲಾಂಗ್ ಸೈಡ್ ಉಬುಂಟು ಅಂತ ಕೊಟ್ಟರೆ ನಿಮ್ಮ ಉಬುಂಟು ಬೂಟ್ ಆಗಲ್ಲ, ಇಲ್ಲ ವಿಂಡೋಸ್ ಬೂಟ್ ಆಗಲ್ಲ, ಈ ರೀತಿ ಪ್ರಾಬ್ಲಮ್ ಬರುತ್ತೆ, ಆದ್ದರಿಂದ ಹೇಳ್ತಾ ಇದ್ದೀನಿ. ನಂತರ ಇಲ್ಲಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಪಾರ್ಟಿಷನ್ ಎಲ್ಲ ತೋರಿಸುತ್ತೆ ನಿಮ್ಮ ಡಿವೈಸಲ್ಲಿರುವಂಥದ್ದು. ಇಲ್ಲಿ ನೀವು ಕೇರ್ಫುಲ್ ಆಗಿ ಪಾರ್ಟಿಷನ್ನ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ, ಇಲ್ಲ ಅಂದರೆ ನಿಮ್ಮ ಒರಿಜಿನಲ್ ಅಂದರೆ ವಿಂಡೋಸ್ OS ಏನಿದೆ ಅದು ಡಿಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇಲ್ಲಿ ಕೇರ್ಫುಲ್ ಆಗಿ ನಿಮ್ಮ ಪಾರ್ಟಿಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿರುವಂಥ ಎಲ್ಲ ಒಂದು ಹಾರ್ಡ್ ಡಿಸ್ಕ್ನ ಪಾರ್ಟಿಷನ್ಗಳು ಕಾಣಿಸ್ತಾ ಇರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು 89 GB. ಆವಾಗ ನಾವು ಏನು ಅದನ್ನ ಫಾರ್ಮೆಟ್ ಮಾಡಿದ್ದೀವಿ ಅನ್ಅಲೋಕೇಟೆಡ್. ನಿಮಗೆ ಇಲ್ಲಿ ಸೈಡಲ್ಲಿ ಫ್ರೀ ಸ್ಪೇಸ್ ಅಂತ ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಂದು ಫ್ರೀ ಸ್ಪೇಸ್ ಇರುವಂಥದ್ದು ಅನ್ಅಲೋಕೇಟೆಡ್ ಸ್ನೇಹಿತರೆ. ಅದೇ ರೀತಿ ಉಳಿದಿರುವಂಥದ್ದೆಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನೀವು ಫ್ರೀ ಫೇಸ್ನಲ್ಲಿ ಈ ಒಂದು OSನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಮಿಸ್ ಆಗಿ ಬೇರೆ ಯಾವುದಾದ್ರೂ ಪಾರ್ಟಿಷನ್ ಕೊಟ್ಟಿದ್ದೀರಾ ಅಂದರೆ ಇದು ಪ್ರಾಬ್ಲಮ್ ಆಗುತ್ತೆ. ನನಗೆ ಒಂದು ಫ್ರೀ ಸ್ಪೇಸನ್ನು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಇಲ್ಲಿ ಪ್ಲಸ್ ಅಂತ ಏನು ಸೈನ್ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ನಾನೊಂದು ಪಾರ್ಟಿಷನ್ ಮಾಡಬೇಕು ಸ್ನೇಹಿತರೆ, 3 ಅಂದರೆ ಒಂದು ರೂಟ್, ಅದೇ ರೀತಿ ಒಂದು ಹೋಮ್, ಅದೇ ರೀತಿ ಒಂದು ಸ್ವ್ಯಾಪ್ ಪಾರ್ಟಿಷನ್ ಸ್ನೇಹಿತರೆ. ಸ್ವ್ಯಾಪ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ
ಲ್ಯಾಪ್ಟಾಪಲ್ಲಿ 4GB ರ್ಯಾಮ್ ಇದೆ ಅಂದರೆ ಸ್ವ್ಯಾಪನ್ನು ಕ್ರಿಯೇಟ್ ಮಾಡಿ, 8GB ಇದೆ ಅಂದರೆ ಬೇಕಾಗಿರಲ್ಲ. ಆದರೂ ಸಹ ನಿಮ್ಮ ಪ್ರಯಾರಿಟಿ ಸ್ನೇಹಿತರೆ ನೀವು ಬೇಕಾದರೆ ಕ್ರಿಯೇಟ್ ಮಾಡ್ಕೋಬೋದು. ಮೊದಲಿಂದಾಗಿ ನಾನು ರೂಟ್ ಪಾರ್ಟಿಷನ್ನ ಕ್ರಿಯೇಟ್ ಮಾಡ್ತೀನಿ. ನನಗೆ ಆಲ್ಮೋಸ್ಟ್ ಇಲ್ಲಿ 89GBಯಲ್ಲಿ 50GB ನಾನು ರೂಟ್ಗೆ ಕೊಡ್ತಾ ಇದ್ದೀನಿ. ನಂತರ ಇಲ್ಲಿ 50GB ಅಂತ ಕೊಡ್ತೀನಿ ಸ್ನೇಹಿತರೆ. 50GB ಅಂದರೆ ನಾನೀಗ ಇಲ್ಲಿ 50,000 ಅಂತ ಕೊಡ್ತೀನಿ ಸ್ನೇಹಿತರೆ ಅರೌಂಡಾಗಿ. ನೀವು ಬೇಕಾದರೆ ಪರ್ಫೆಕ್ಟ್ ಬೇಕಂದರೆ 50 × 1024 ಮಲ್ಟಿಪ್ಲೈ ಮಾಡಿ ನೋಡ್ಬೋದು. ನಂತರ ಇಲ್ಲಿ 50GB ನಾನು ರೂಟ್ ಕೊಡ್ತಾ ಇದ್ದೀನಿ. ನಂತರ ಇಲ್ಲಿ ಪ್ರೈಮರಿ ಪಾರ್ಟಿಷನ್ ಅಂತ ಇದೆ, ಅದನ್ನ ನಾನು ಲಾಜಿಕಲ್ಗೆ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ಜನರಲ್ ext4 ಫೈಲ್ ಸಿಸ್ಟಮ್ ಅಂತ ಏನಿದೆ ಮೊದಲನೇ ಆಪ್ಷನ್, ಅದನ್ನೇ ಸೆಲೆಕ್ಟ್ ಮಾಡ್ಲಿಕ್ಕೆ ಬಿಡಿ. ನಂತರ ಇಲ್ಲಿ ಮೌಂಟ್ ಪಾಯಿಂಟ್ಗೆ ಬಂದು ಇಲ್ಲಿ ರೂಟ್ ಫಸ್ಟ್ ಏನು ಕಾಣಿಸ್ತಾ ಇದೆ ರೂಟ್ ಅಂತ ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಓಕೆ ಅಂತ ಕೊಡಿ. ನಂತರ ಇದು ಒಂದು ಪಾರ್ಟಿಷನ್ನ ಕ್ರಿಯೇಟ್ ಮಾಡುತ್ತೆ ನೀವು ರೂಟ್ಗೋಸ್ಕರ. ಅಂದರೆ ನಾನು 50GB ಏನು ಕೊಟ್ಟಿದ್ದೆ ಅದರಿಂದ ಒಂದು ರೂಟ್ ಪಾರ್ಟಿಷನ್ ಕ್ರಿಯೇಟ್ ಆಗುತ್ತೆ. ಈಗ ರೂಟ್ ಒಂದು ಪಾರ್ಟಿಷನ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಉಳಿದಿರುವಂಥ ನಿಮಗೆ ಫ್ರೀ ಸ್ಪೇಸ್ ಕಾಣಿಸ್ತಾ ಇದೆ, ಇಲ್ಲಿ 39GB ಕಾಣಿಸ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ಇನ್ನೊಂದು ಪಾರ್ಟಿಷನ್ನ ಮಾಡಬೇಕು. ಇಲ್ಲಿ ಮತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಫ್ರೀ ಸ್ಪೇಸನ್ನು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಉಳಿದಿರೋಲ್ಲಿ ನನಗೀಗ ಆಲ್ಮೋಸ್ಟ್ 35GB ಕೊಡ್ತೀನಿ ಸ್ನೇಹಿತರೆ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ವ್ಯಾಪನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಮೊದಲದಾಗಿ ಇದನ್ನು ಸೆಲೆಕ್ಟ್ ಮಾಡಿ ರಿಮೂವ್ ಮಾಡಿ. ನಂತರ ಇಲ್ಲಿ ನಾನು 35GB ಕೊಡ್ತೀನಿ, ಅದರಿಂದ 35,000 ಸಮಥಿಂಗ್ ಕೊಡ್ತೀನಿ ನಾನು. ನಂತರ ಲಾಜಿಕಲ್ ಅಂತ ಇರುತ್ತೆ, ಇದು ext4 ಜನರಲ್ ಫೈಲ್ ಸಿಸ್ಟಮ್ ಇದೆ. ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಹೋಮ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕೊಡಿ ಸ್ನೇಹಿತರೆ. ಈ ಹೋಮ್ ಪಾರ್ಟಿಷನ್ ಅಂದರೆ ಏನು ಅಂತ ಕೇಳ್ಬೋದು ನೀವು. ಏನು ಡೌನ್ಲೋಡ್ ಮಾಡ್ತೀರಾ ಬ್ರೌಸರಲ್ಲಿ ಆ ಎಲ್ಲ ಫೈಲ್ಗಳು ಈ ಒಂದು ಹೋಮ್ ಪಾರ್ಟಿಷನಲ್ಲಿ ಇರುತ್ತೆ. ಅದೇ ರೀತಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂಥ ಫೈಲ್ಗಳು ಈ ಒಂದು ಫಸ್ಟ್ ಏನು ಸೆಲೆಕ್ಟ್ ಮಾಡಿದ್ದೀವಿ ರೂಟ್ ಅದರಲ್ಲಿರುತ್ತೆ. ಅದರಿಂದ ನಿಮ್ಮ ಡೌನ್ಲೋಡ್ ಮಾಡಿರುವಂಥ ಫೈಲ್ ಅದೇ ರೀತಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಫೈಲ್ ಬೇರೆ ಇರುತ್ತೆ ಸ್ನೇಹಿತರೆ, ಸಪ್ರೇಟ್ ಆಗಿರುತ್ತೆ. ಇದರಿಂದ ಇನ್ನೊಂದು ಹೆಲ್ಪ್ ಏನಂದರೆ ನೀವೀಗ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಚೇಂಜ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಂದು ಲಿನಕ್ಸ್ನಲ್ಲಿ ಸಹ ಈ ಒಂದು ಸೇಮ್ ಹೋಮ್ ಪಾರ್ಟಿಷನ್ ಏನಿದೆ ನಿಮ್ಮ ಅದರಲ್ಲಿ ಫೈಲ್ ಇದೆ ಅಂದರೆ ಇದೇ ನಿಮ್ಮ ಸೇಮ್ ಪಾರ್ಟಿಷನನ್ನು ಇನ್ನೊಂದು ಲಿನಕ್ಸ್ OSಗೂ ಸಹ ಮೌಂಟ್ ಮಾಡ್ಬೋದು. ಅದೆಲ್ಲ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ ಸ್ನೇಹಿತರೆ, ಮುಂದೇನಾದರೂ ತಿಳಿಸ್ಕೊಡ್ತೀನಿ. ಇದೀಗ ಹೋಮ್ ಪಾರ್ಟಿಷನ್ ಕ್ರಿಯೇಟ್ ಆಗ್ತಾ ಇದೆ. ಈಗ ಹೋಮ್ ಕೂಡ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಈಗ ಉಳಿದಿರುವಂಥ ಈ ಒಂದು 4GBಯಲ್ಲಿ ನಾನು ಸ್ವ್ಯಾಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವೀಗ ಸ್ವ್ಯಾಪ್ ಅಂದರೆ ಏನು ಅಂತ ಕೇಳ್ಬೋದು ಸ್ನೇಹಿತರೆ. ತುಂಬ ಸಿಂಪಲ್, ನಿಮ್ಮ ಆಪರೇಟಿಂಗ್ ಸಿಸ್ಟಮಲ್ಲಿ ಇದು ರ್ಯಾಮ್ ರೀತಿ ವರ್ಕ್ ಆಗುತ್ತೆ. ಏನಾದರೂ ನಿಮ್ಮ ಲ್ಯಾಪ್ಟಾಪಲ್ಲಿ ತುಂಬ ಕಮ್ಮಿ ರ್ಯಾಮ್ ಇದೆ, 4GB ರ್ಯಾಮ್ ಇದೆ ಅಂದರೆ ನೀವೊಂದು ಸ್ವ್ಯಾಪನ್ನು 4GB ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಈಗ ನಿಮ್ಮ ರ್ಯಾಮ್ ಫುಲ್ ಆಗಿದೆ 4GBಗಿಂತ, ಆವಾಗ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಕ್ರ್ಯಾಶ್ ಆಗಲ್ಲ ಸ್ನೇಹಿತರೆ. ಈ ಒಂದು 4GB ಸ್ವ್ಯಾಪ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ರನ್ ಆಗುತ್ತೆ. ಅದರಿಂದ ಈ ಒಂದು ಲಿನಕ್ಸ್ ಬೆಸ್ಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ನಿಮಗೆ ರ್ಯಾಮ್ ಕೂಡ ಓವರ್ಲೋಡ್ ಆದರೂ ಸಹ ನಿಮ್ಮ ಸಿಸ್ಟಮ್ ಕ್ರ್ಯಾಶ್ ಆಗಲ್ಲ. ಇಲ್ಲಿ ನಿಮಗೆ ಸ್ವ್ಯಾಪನ್ನು ಕ್ರಿಯೇಟ್ ಮಾಡುವಂಥ ಚಾಯ್ಸ್ ಇದೆ ಸ್ನೇಹಿತರೆ. ಇಲ್ಲಿ ನಾವೀಗ ಇದೆಲ್ಲ ಸೇಮ್ ಇದೆ, ಉಳಿದಿರುವಂಥ 4GB ಕೊಡ್ತಾ ಇದ್ದೀನಿ ಲಾಜಿಕಲ್ ಪಾರ್ಟಿಷನ್. ಅದೇ ರೀತಿ ಇಲ್ಲಿ ಯೂಸ್ ಆ್ಯಸ್ ext4 ಜನರಲ್ ಫೈಲ್ ಸಿಸ್ಟಮ್ ಅಲ್ಲ, ಇಲ್ಲಿ ನಾನು ಸ್ವ್ಯಾಪ್ ಏರಿಯಾ ಅಂತ ಲಾಸ್ಟಲ್ಲಿ ಏನಿದೆ ಈ ಒಂದು ಸ್ವ್ಯಾಪ್ ಏರಿಯಾನ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ಓಕೆ ಅಂತ ಕೊಡ್ತೀನಿ. ಇದು ಸ್ವ್ಯಾಪ್ ಏರಿಯಾಗಿ ಕ್ರಿಯೇಟ್ ಆಗುತ್ತೆ. ಇದು ಒಂಥರ ಟೆಂಪ್ರವರಿ ರ್ಯಾಮ್ ರೀತಿ ಸ್ನೇಹಿತರೆ. ನಿಮ್ಮ ಹತ್ರ 4GB ರ್ಯಾಮ್ ಇದೆ ಅಂದರೆ ಒಂದು ಸ್ವ್ಯಾಪ್ನ ಕ್ರಿಯೇಟ್ ಮಾಡಿದರೆ ಆಲ್ಮೋಸ್ಟ್ 8GB ರ್ಯಾಮ್ ಆದಂಗೆ ಆಗುತ್ತೆ. ಅಷ್ಟು ಸ್ಪೀಡ್ ಇರಲ್ಲ, ಬಟ್ ನಿಮ್ಮ ಸಿಸ್ಟಮ್ನ ಕ್ರ್ಯಾಶ್ ಆಗೋದ್ರಿಂದ ತಪ್ಪಿಸುತ್ತೆ ಇದು ಸ್ನೇಹಿತರೆ. ಈಗ ಸ್ವ್ಯಾಪ್ ಕೂಡ ಕ್ರಿಯೇಟ್ ಆಗಿದೆ ಸ್ನೇಹಿತರೆ 4GB ಇಲ್ಲಿ. ಈಗ ನನಗೆ ಎಲ್ಲ ಕರೆಕ್ಟಾಗಿ ಕ್ರಿಯೇಟ್ ಆಗಿದೆ ಸ್ನೇಹಿತರೆ 3 ಪಾರ್ಟಿಷನ್ ಅಂತದ್ದು. ನಂತರ ನನಗೆ ಇಲ್ಲಿ ಇನ್ಸ್ಟಾಲ್ ನೋ ಅಂತ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಕೇಳುತ್ತೆ ಈ 3 ಪಾರ್ಟಿಷನ್ ನಾನು ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ರೈಟ್ ಮಾಡ್ಬೋದಾ ಅಂತ. ಅಂದರೆ ಆ ಒಂದು ಪಾರ್ಟಿಷನಲ್ಲಿ ಏನೇ ಇದ್ರೂ ಡಿಲೀಟ್ ಆಗುತ್ತೆ ಅಲ್ಲಿ ಈಗ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ನಂತರ ನಿಮಗೆ ಇಲ್ಲಿ ರೀಸನ್ ಕೇಳುತ್ತೆ, ನಾನು ಇಂಡಿಯಾ ಕೋಲ್ಕತ್ತಾ ರೀಸನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕೊಡ್ತೀನಿ. ಇದರ ನಂತರ ನಿಮ್ಮ ಇನ್ಸ್ಟಾಲೇಷನ್ ಆಲ್ಮೋಸ್ಟ್ ಸೇಮ್ ಸ್ನೇಹಿತರೆ, ವರ್ಚುವಲ್ ಮಿಷನ್ ರೀತಿಯೇ ಇದೆ. ನಂತರ ನಿಮಗೊಂದು ಯೂಸರ್ ನೇಮ್ ಪಾಸ್ವರ್ಡ್ನ ಸೆಟ್ ಮಾಡಲಿಕ್ಕೆ ಹೇಳುತ್ತೆ. ನಾನೀಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ತೀನಿ ಇಲ್ಲಿ. ಅದೇ ರೀತಿ ನಾನಿಲ್ಲಿ ಆಟೋಮೆಟಿಕ್ ಲಾಗಿನ್ ಕೂಡ ಇಡ್ಬೋದು ಬೇಕಾದರೆ, ಪಾಸ್ವರ್ಡ್ ಇಲ್ಲದೆ ಲಾಗಿನ್ ಆಗುತ್ತೆ ಸೀದಾ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ನಂತರ ಇದು ನಿಮ್ಮ ಇನ್ಸ್ಟಾಲೇಷನ್ನ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಈಗ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ನಿಮ್ಮ ಎಲ್ಲ ಫೈಲ್ನ ಇನ್ಸ್ಟಾಲ್ ಮಾಡುತ್ತೆ ಈಗ ಇದು. ಅದೇ ರೀತಿ ನಿಮಗೊಂದು ಅಡ್ವೈಸ್ ಕೊಡೋದೇನೆಂದರೆ ಸ್ನೇಹಿತರೆ, ನೀವು ವಿಂಡೋಸ್ 10 ಮೊದಲು ಇನ್ಸ್ಟಾಲ್ ಮಾಡಿ, ನಂತರ ನೀವು ಈ ಒಂದು ಲಿನಕ್ಸ್ನ ಇನ್ಸ್ಟಾಲ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಲಿನಕ್ಸ್ ಮಾಡಿ ನಂತರ ವಿಂಡೋಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಸ್ವಲ್ಪ ಹೆಡೇಕ್. ಅಂದರೆ ನಿಮಗೆ ಈ ಒಂದು ಬೂಟ್ ಮೆನು ಏನಿದೆ ಅದು ಲಿನಕ್ಸ್ ಫಸ್ಟ್ ಬರಬೇಕು, ಲಿನಕ್ಸ್ನಲ್ಲಿ ವಿಂಡೋಸ್ನ ಸೆಲೆಕ್ಟ್ ಮಾಡೋಕ್ಕಾಗಬೇಕು. ಇಲ್ಲಾಂದರೆ ನಿಮಗೆ ಏನಾಗುತ್ತೆ ಅಂದರೆ ನಂತರ ವಿಂಡೋಸ್ ಮಾತ್ರ ಬೂಟ್ ಆಗುತ್ತೆ, ಲಿನಕ್ಸ್ ಬೂಟೇ ಆಗಲ್ಲ, ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಅದರಿಂದ ಇದೊಂದು ಅಡ್ವೈಸ್ ಸ್ನೇಹಿತರೆ, ಆ ರೀತಿ ಕೂಡ ಮಾಡ್ಬೋದು, ಅದನ್ನ ಕೂಡ ಸರಿ ಮಾಡೋಕ್ಕಾಗತ್ತೆ. ಆದರೆ ನಿಮಗೆ ಬೆಸ್ಟ್ ಅಂದರೆ ನೀವು ಮೊದಲನೇದಾಗಿ ವಿಂಡೋಸ್ನ ಇನ್ಸ್ಟಾಲ್ ಮಾಡಿ, ಎರಡನ್ನೂ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ 2 ಆಪರೇಟಿಂಗ್ ಸಿಸ್ಟಮ್, ನಂತರ ಅದರ ಮೇಲೆ ಲಿನಕ್ಸ್ ಇನ್ಸ್ಟಾಲ್ ಮಾಡಿ ಸ್ನೇಹಿತರೆ. ಆವಾಗ ನಿಮ್ಮ ಡ್ಯುಯಲ್ ಬೂಟ್ ಅನ್ನೋದು ಪರ್ಫೆಕ್ಟ್ ಆಗುತ್ತೆ. ಈಗ ಇದು ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತಾ ಇದೆ, ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರಿಂದ ನಾನು ವೀಡಿಯೋ ಪಾಸ್ ಮಾಡ್ತೀನಿ. ಇನ್ಸ್ಟಾಲ್ ಆದ ನಂತರ ನಿಮಗೆ ತೋರಿಸ್ತೀನಿ. ಇದು ಇನ್ಸ್ಟಾಲೇಷನ್ ಅಂತ ಆಗಿದೆ ಸ್ನೇಹಿತರೆ, ಆಲ್ಮೋಸ್ಟ್ 20 ರಿಂದ 30 ನಿಮಿಷ ತಗೊಳ್ತು. ನಂತರ ಇಲ್ಲಿ ಕೇಳ್ತಾ ಇದೆ ಕಂಟಿನ್ಯೂ ಟೆಸ್ಟಿಂಗ್, ಅಂದರೆ ಲೈವ್ನ ಕಂಟಿನ್ಯೂ ಮಾಡ್ತೀರಾ ಅಥವಾ ರೀಸ್ಟಾರ್ಟ್ ಮಾಡ್ತೀರಾ ಅಂತ. ಈಗ ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದರಿಂದ ರೀಸ್ಟಾರ್ಟ್ ನೋ ಅಂತ ಕೊಡ್ತಾ ಇದ್ದೀನಿ. ಈಗ ನನ್ನ ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈಗ ಈ ಒಂದು ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ. ಈಗ ನನ್ನ ಈ ಒಂದು ಲೈವ್ ಪೆನ್ ಡ್ರೈವ್ನ ನಾವು ತೆಗಿಬೇಕಾಗುತ್ತೆ. ಈಗ ನಾನು ಪೆನ್ ಡ್ರೈವ್ನ ರಿಮೂವ್ ಮಾಡ್ತೀನಿ. ಈಗ ನನ್ನ ಈ ಒಂದು ಸಿಸ್ಟಮ್ ಅನ್ನುವಂಥದ್ದು ಇನ್ಸ್ಟಾಲ್ ಆಗಿರೋ OS ಫೈಲಿಂದ ರನ್ ಆಗುತ್ತೆ ಸ್ನೇಹಿತರೆ.
ಅದೇ ರೀತಿ ಇಲ್ಲಿ ಸಹ ಬಂದಿದೆ ಸ್ನೇಹಿತರೆ, ಪ್ಲೀಸ್ ರಿಮೂವ್ ದ ಪೆನ್ ಡ್ರೈವ್ ಆ್ಯಂಡ್ ಪ್ರೆಸ್ ಎಂಟರ್ ಅಂತ ಇದೆ. ನಾನು ರಿಮೂವ್ ಮಾಡಿದ್ದೀನಿ ಪೆನ್ ಡ್ರೈವ್ನ, ಎಂಟರ್ ಕೊಡ್ತೀನಿ ಡೈರೆಕ್ಟ್. ಅದೇ ರೀತಿ ನಿಮಗೊಂದು ಅಡ್ವೈಸ್ ಮಾಡೋದೇನೆಂದರೆ, ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಬ್ಯಾಟ್ರಿ ಚಾರ್ಜ್ ತುಂಬ ಕಮ್ಮಿ ಇದೆ ಅಂದರೆ ಇದನ್ನ ಟ್ರೈ ಮಾಡೋಕೆ ಹೋಗಬೇಡಿ, ಚಾರ್ಜ್ಗೆ ಹಾಕೊಂಡೇ ಮಾಡಿ, ಯಾಕಂದರೆ ಇದು ತುಂಬ ಟೈಮ್ ತೊಗೊಳುತ್ತೆ. ಆದ್ದರಿಂದ ಈಗ ನನಗೆ ಇಲ್ಲಿ ಬಂದಿದೆ ಸ್ನೇಹಿತರೆ, ನೋಡ್ಬೋದು ಇಲ್ಲಿ ಉಬುಂಟು ಆಪ್ಷನ್ ಕಾಣಿಸ್ತಾ ಇದೆ. ನಿಮಗೆ ತೋರಿಸ್ತೀನಿ ಹೆಂಗಂತ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನನಗೆ 3 ಆಪ್ಷನ್ ಕಾಣಿಸ್ತಾ ಇದೆ. ಈಗ ನನ್ನ ಸಿಸ್ಟಮಲ್ಲಿ ಮೊದಲನೇದಾಗಿ ಉಬುಂಟು ಇದೆ, ನಂತರ ವಿಂಡೋಸ್ ಡಿವೈಸ್ ಮ್ಯಾನೇಜರ್ ಅಂತ ಇದೆ. ನಾನೀಗ ಉಬುಂಟುನ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ನನ್ನ ಸಿಸ್ಟಮಲ್ಲಿ ಉಬುಂಟು ಅನ್ನೋದು ಲೋಡ್ ಆಗುತ್ತೆ. ಈಗ ಉಬುಂಟು ಲೋಡ್ ಆಗ್ತಾ ಇದೆ ಸ್ನೇಹಿತರೆ ನನ್ನ ಸಿಸ್ಟಮಲ್ಲಿ. ಅದೇ ರೀತಿ ನೀವು ವಿಂಡೋಸ್ 10 ತಗೊಂಡ್ರೆ ವಿಂಡೋಸ್ 10 ಅನ್ನೋದು ಲೋಡ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ನನ್ನ ಲ್ಯಾಪ್ಟಾಪಲ್ಲಿ ಈಗ ಉಬುಂಟು ಅನ್ನೋಂಥದ್ದು ಬೂಟ್ ಆಗಿದೆ. ಈಗ ನಿಮಗೆ ಏನಾದರೂ ಅಕೌಂಟ್ನ ಸೆಟಪ್ ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಸ್ಕಿಪ್ ಅಂತ ಕೊಡಿ, ಸ್ಕಿಪ್ ಆಗುತ್ತೆ ಇದು. ಅದೇ ರೀತಿ ಇಲ್ಲಿ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಎಲ್ಲ ಕೇಳ್ತಾ ಇದೆ, ನಾನು ನೋ ಅಂತ ಕೊಟ್ಟು ನೆಕ್ಸ್ಟ್ ಕೊಡ್ತೀನಿ. ನೀವು ಇದನ್ನೆಲ್ಲ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ನೋಡ್ಬೋದು ನನ್ನ ವಿಂಡೋಸ್ ಲ್ಯಾಪ್ಟಾಪಲ್ಲಿ ಈಗ ಉಬುಂಟು ಅನ್ನೋದು ಡ್ಯುಯಲ್ ಬೂಟ್ ಆಗಿದೆ. ನನ್ನ ಆ್ಯಪಲ್ಲಿ ಈಗ ಆಕ್ಸೆಸ್ ಆಗುತ್ತೆ ಸ್ನೇಹಿತರೆ, ನಾನು ಈಸಿಯಾಗಿ ಇಲ್ಲಿ ವರ್ಕ್ ಮಾಡ್ಬೋದು. ನಾನಿಲ್ಲಿ ನಿಮಗೆ ಟರ್ಮಿನಲ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನನ್ನ ಟರ್ಮಿನಲ್ ಕೂಡ ಇಲ್ಲಿ ಲೋಡ್ ಆಗಿದೆ. ಅದೇ ರೀತಿ ನಾನೀಗ ನಿಮಗೆ ವಿಂಡೋಸ್ನ ಸಹ ಬೂಟ್ ಮಾಡಿ ತೋರಿಸ್ತೀನಿ. ಈ ಒಂದು ಸಿಸ್ಟಮ್ ನಾನೀಗ ರಿಸ್ಟಾರ್ಟ್ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಬಂದರೆ ರಿಸ್ಟಾರ್ಟ್ ಅಂತ ಇದೆ, ರಿಸ್ಟಾರ್ಟ್ ಕೊಡ್ತೀನಿ. ನನ್ನ ಸಿಸ್ಟಮ್ ಈಗ ರಿಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನಿಮಗೀಗ ಈ ಒಂದು ಬೂಟ್ ಮೆನು ಕಾಣಿಸ್ತಾ ಇದೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಕಾಣಿಸ್ತಾ ಇದೆ. ಉಬುಂಟು ಆಗಿರ್ಬೋದು, ಅಡ್ವಾನ್ಸ್ ಆಪ್ಷನ್, ಅದೇ ರೀತಿ ನೆಕ್ಸ್ಟ್ ವಿಂಡೋಸ್ ಬೂಟ್ ಮ್ಯಾನೇಜರ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ವಿಂಡೋಸ್ ಅನ್ನುವಂಥದ್ದು ಈಗ ಬೂಟ್ ಆಗುತ್ತೆ ಸ್ನೇಹಿತರೆ. ಇದು ಈ ಒಂದು ಉಬುಂಟು ಮತ್ತು ವಿಂಡೋಸ್ 10ನ ಡ್ಯುಯಲ್ ಬೂಟ್ನ ಬಗ್ಗೆ. ಅದೇ ರೀತಿ ಲಿನಕ್ಸ್ ಮೆಂಟ್ ಕೂಡ ಇದೇ ರೀತಿ ಡ್ಯುಯಲ್ ಬೂಟ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಉಬುಂಟು ಥರದ ಬೇರೆ ಎಲ್ಲ OS ಏನಿದೆ, ಎಲಿಮೆಂಟ್ರಿ OS ಆಗಿರ್ಬೋದು, ಅದೇ ರೀತಿ ಎಂಡ್ಲೆಸ್ OS, ಎಲ್ಲ OSನ ಇದೇ ರೀತಿ ಡ್ಯುಯಲ್ ಬೂಟ್ ಮಾಡಲಾಗುತ್ತೆ ಸ್ನೇಹಿತರೆ. ಯಾವುದೇ ಡಿಫ್ರೆನ್ಸ್ ಇರಲ್ಲ. ಲೈವ್ ಆಗಿ ರನ್ ಮಾಡಿ ನಂತರ ಅದನ್ನ ಡ್ಯುಯಲ್ ಬೂಟ್ ಮಾಡ್ತಾರೆ ಸ್ನೇಹಿತರೆ. ಇದಿಷ್ಟು ಈ ವಿಡಿಯೋ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಾಲಿ ಲಿನಕ್ಸ್ನ ಹೇಗೆ ಡ್ಯುಯಲ್ ಬೂಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.